ಮುಂದೆ ಬರೋಣ. ಕೊಠಡಿಯಲ್ಲಿ ಹಿಂಗಿರ್ಬೇಕು. ಮೈಲುಪನಹಳ್ಳಿಯಲ್ಲಿ ಎಲ್ಲರ ಆಶೀರ್ವಾದ, ನಮ್ಮೆಲ್ಲ ಸ್ಥಳೀಯ ಮುಖಂಡರು ಎಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬಂತು. ಗೃಹಲಕ್ಷ್ಮಿಯಲ್ಲಿ 2,000 ಸಾವಿರ ತೊಗೊತಾ ಇದ್ದೀರಾ. ಬಸ್ಸಲ್ಲಿ ಉಚಿತ ಪ್ರಯಾಣ, ಅಕ್ಕಿ ಕೊಡ್ತಾ ಇದ್ದೀವಿ. ಈಗ ಈ ರಸ್ತೆದು ಡಿಮ್ಯಾಂಡ್ ಇತ್ತು. ನಾನು ಆ ರಸ್ತೆಗೆ ಹಣ ಬಿಡುಗಡೆ ಮಾಡಿಸ್ಕೊಂಡೇ ನಿಮ್ಮೂರಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೆ. ಈಗ ರಸ್ತೆಗೆ 1 ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಆಗಿದೆ. ಟೆಂಡರ್ಗೆ ಹೋಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಆಗುತ್ತೆ. 1 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀವಿ. ಅದೆಲ್ಲಿ ಅರವಿಂದ್, ಅದು ಬಿಡುಗಡೆ ಮಾಡಿದ್ದೀವಿ. ನಿಮ್ಮ ಬಹುದಿನಗಳ ಬೇಡಿಕೆ ಇತ್ತು, ಹೆಡ್ ಆಫೀಸ್ ಕಳಿಸಿದ್ದೀವಿ. ಎಷ್ಟು ದಿನದಲ್ಲಿ ಆಗ್ಬೋದು ಗುದ್ಲಿ ಪೂಜೆ? ಅದು 1 ತಿಂಗಳೊಳಗೆ ಗುದ್ಲಿ ಪೂಜೆ ಮಾಡಿ 3-4 ತಿಂಗಳಲ್ಲಿ ಆ ರಸ್ತೆ ಮುಗಿತು ನೋಡಿ. ಇದುವರೆಗೂ ಯಾರೂ ಮಾಡಿಸಿಲ್ಲ. ನೀವು ನಮ್ಮ ಮುಖಂಡರು ಎಲ್ಲ ಹೇಳಿದ್ರು ಸರ್ ಆ ವಿಷಯದಲ್ಲೇ ಇವರು ಆ ವಿಷಯದಲ್ಲೇ ಅಣ್ಣ ಸರ್, ಸಿದ್ದರಾಮಯ್ಯ ಸಾಹೇಬರು ಮೊದಲು CM ಆಗಿದ್ದಾಗ ನಾವೇ ನಮ್ಮ ಕಾರ್ಯಕರ್ತರು ಬಂದು ಅವ್ರನ್ನ ಕರ್ಕೊಂಬಂದು ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ 4,70,00,000 ಅನುದಾನ ಆಗಿತ್ತು. ಇಲ್ಲಿ AW ಎಲ್ಲ ಇರ್ಬೋದು. ಆ ಅನುದಾನ ಇವತ್ತು ನಾಪತ್ತೆ ಆಗಿದೆ. ಲೆಕ್ಕ ಆಗ್ಬಿಟ್ಟಿದೆ. ಒಂದು ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಅಕ್ಕ ಈಗ 1 ಕೋಟಿ ರೂಪಾಯಿ ನಾನು ಅಕ್ಕ ಇದು ಹಾಕಿರೋದು ಮೈಲ್ಪನಹಳ್ಳಿಯಿಂದ ಇಲ್ಲಿವರೆಗೂ. ನಮಗೆ ಬೇಕಾಗಿರೋದು ಮೈಲ್ಪನಹಳ್ಳಿಯಿಂದ ಬಂಡಾಳಿ ಕಂಜನಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ನಮಗೆ ಕಂಜನಲ್ಲಿ ಅವಶ್ಯಕತೆ ಇಲ್ಲ. ಇಂಜಿನಿಯರ್ ಇದಾಗಿದೆ ಅಲ್ಲ, ನಮಗೇನಿದ್ರು ನಮ್ಮ ರೋಡ್ ಮಾತ್ರ ಮೈಲ್ಪನಹಳ್ಳಿಯಿಂದ ನಮಗೂ ಬಂಡೇಳಿವರೆಗೂ. ನಾವು ವಾಸವಾಗಿರೋ ಮನೆ ಅಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ಊರಿಗೆ ಬೇಕಾಗಿರೋ ಮುಖ್ಯವಾದ ಬೇರೆ ಸಮಸ್ಯೆನೇ ಜಾಸ್ತಿ ಇದೆ. ಅದು ತುಂಬಾನೇ ದೊಡ್ಡ ಸಮಸ್ಯೆ ಇದೆ. ಅದು ಕೇಸ್ ನಡೆಸಿದ್ದು ಗೌಡ್ರೆ ಅನ್ಕೊಡ್ತು ಅಡ್ವೊಕೇಟ್ ಸಾಹೇಬ್ರ ಅನ್ಬೇಕು. ಅದೇ ಏನೀಗ ಡೈರಿ ಬನ್ನಿ ಸರ್. ಫಿಲ್ಟರ್ ಎಲ್ಲಿ ಜಾಗ ಎಲ್ಲಿದೆ? ವಾಟರ್ ಅರವಿಂದ್ ನನ್ನ ಫಂಡಲ್ಲಿ ವಾಟರ್ ಫಿಲ್ಟರ್ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿಸಿ ಈ ಊರಿಗೆ. ನೋಟ್ ಮಾಡ್ಕೊಂಬಿಡಿ. ಎಷ್ಟಿದೆ ಅಣ್ಣ ಪಾಪ್ಯುಲೇಷನ್? ಅಲ್ಲಪ್ಪ, ಓವರ್ ಆಲ್ ಜನಸಂಖ್ಯೆ ಅಲ್ಲ. ನಾನು ಕುಡಿಯೋ ನೀರು ಕೆಪಾಸಿಟಿ ಹಾಕ್ಸಕ್ಕೆ 600 ಅಲ್ಲ, ಎಷ್ಟು ಲೀಟ್ರು? 500 ಲೀಟರ್ಸ್. ಅರವಿಂದ್, ಇದು ಓವರ್ ಆಲ್ ಎಷ್ಟು ದಿನದಲ್ಲಿ ನಾವು ನಮ್ ಗ್ರಾಂಟ್ ಅಲ್ಲಿ ಹಾಕಪ್ಪ ಮೇಲೆ ಆಯ್ತು ಅಕ್ಕ. ಅದು ಮತ್ತೆ ವಾಟರ್ ಫಿಲ್ಟರ್ ಉದ್ಘಾಟನೆ 1-2 ತಿಂಗಳು ಅನ್ಕೊಳ್ಳಿ. ಮತ್ತೆ ಅಲ್ಲಿ ಲೇಟ್ ಗಿಟ್ ಆದ್ರೆ 2 ತಿಂಗಳೊಳಗಡೆ ಬಂದು ಅದು ಇದು ವಾಟರ್ ಫಿಲ್ಟರ್ 2 ಉದ್ಘಾಟನೆ ಮಾಡ್ತೀವಿ. ಆಗ್ಬೋದಾ? ವಾಟರ್ ಫಿಲ್ಟರ್ ಮಾಡಿ ಹಾಕಿದ್ದಾರೆ, 25 KV ಹಾಕಿದ್ದಾರೆ. ಯಾವಾಗಲೂ ಜಂಪ್ ಸರ್ KV ಅವರು ಆ ಸಮಸ್ಯೆ ಹೇಳಿ ಇನ್ನೊಂದ್ಸಲ. ಯಾವಾಗ ಆಗುತ್ತೆ? ಎಷ್ಟು ದಿನ ಆಗ್ಬೋದು? ಎಷ್ಟು ದಿನ ಆಗ್ಬೋದು ಹೇಳ್ಬಿಡಿ, ಜನಕ್ಕೆ ಕ್ಲಿಯರ್ ಆಗಿ ಹೇಳ್ಬಿಡಿ. ರೇಷನ್ ಕಾರ್ಡ್ ಉಂಟಾ? ಎಲ್ಲ ಸೇಪಿಸ್ಕೊಡ್ಲೇನಮ್ಮ? ನೋಡಿ, ಇದು ಗಮನಿಸಿ. ಎಷ್ಟು ದೂರ ಇರುತ್ತೆ? ಮಾಡಿಸಿ ಅದು ನೋಡಿ. ఇది ఇంకా ఇంట్లో వచ్చిందిలే వస్తే వేసిస్తాం.
ಇರಮ್ಮ, ಇವರು ತಹಸೀಲ್ದಾರ್ ಸರ್, ಇಒ ಸರ್. ಈಗ ನೋಡಿ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಸಾಲು ಮಾಡೋಣ. ದೇವಸ್ಥಾನ ಮೇಲೆ ಹೋಗಿದೆ ಲೈನು, ಅದು ದೇವಸ್ಥಾನ ಕಟ್ಟ ನಿಮ್ದು ಆಯ್ತೇನಮ್ಮ? ಅಲ್ಲೇ ಸರ್, ಅಲ್ಲೇ ಈ ಊರು ನೋಡಿ ಸರ್, ಗಮನಿಸಿ ಸರ್. ರೋಡಲ್ಲಿ ಉದ್ಯಾನಿಗೆ ಹೋಗೋದು ಹೌದಾ? ತಾಯಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ತಂದೆ ತೀರೋಗಿದ್ದಾರೆ. ನಾನು ಸರ್ ನಿಮ್ಗೆ ಏನಾಗ್ಬೇಕು? ಅಣ್ಣನ ಮಕ್ಕಳು ಕಾಯಂನು. ಇಬ್ರು ಅಷ್ಟೇ ಸರ್. ಸರಿ, ನಾನೇನು ಸಹಾಯ ಮಾಡಬೇಕು ನಾನು ಮಾಡ್ತೀನಿ. ಅವ್ರಿಬ್ರ ಹೆಸರು ಸ್ವಾಮಿ, ಅವ್ರಿಬ್ರ ಹೆಸರು ಬರ್ಕೊಂಡಿರಪ್ಪ. ಈಗ ಅವ್ರಿಗೆ ನಾನೇನೋ ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ, ಅದು ಬೇರೆ. ಮೊರಾರ್ಜಿಗೆ ಹಾಕಿದ್ರೆ ಒಂದು 6 ವರ್ಷ ಓದ್ಕೊಂತಾರಲ್ಲ, ಒಳ್ಳೆ ಎಜುಕೇಟೆಡ್ ಆಗ್ತಾರಮ್ಮ. ಯೋಚನೆ ಮಾಡಿ ಹೇಳಮ್ಮ, ನಮ್ಮ ಇಷ್ಟ. ಈಗ ಎಷ್ಟನೇ ಕ್ಲಾಸ್ ಈ ಮಗು? 4th. ಅವರು ಇರ್ಲಿ, ನಾನು ಹೇಳೋದೇನು ಅಂದ್ರೆ, ಈಗ ನವೋದಯ ಪರೀಕ್ಷೆ ಇದೆಲ್ಲ ಬರ್ಸಿ. ಯಾಕೆ ಗೊತ್ತಾ, ಒಂದು 6 ವರ್ಷ ಒಳ್ಳೆ ಸಂಸ್ಥೆಗಳಲ್ಲಿ ಓದ್ತಾರೆ. ಮೊರಾರ್ಜಿಯಲ್ಲಿ ಹಾಕ್ಬಿಡ್ಲಾ? ಇನ್ನ 1 ವರ್ಷ 2 ವರ್ಷ ಆಗುತ್ತೆ, ಯೋಚನೆ ಮಾಡಿ. ಊಟ ಕೊಡ್ತಾರೆ, ವಸತಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಏನ್ ಮನೆ ಬಂದೋಗೋದಲ್ಲ. ಅವ್ರ ಜೀವನ ಚೆನ್ನಾಗಿರುತ್ತೆ. ಇವಾಗ ನಿಂಗೆ ಇಷ್ಟ ಆಯ್ತಾ ಇಲ್ಲಮ್ಮ? ಹೇಳು